ನೋಡಿ ಆ ಥರ ಶೇಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೇನೆ ಶೇಕ್ ಮಾಡಿದಾಗ ಎಷ್ಟು ಅದರದ್ದು. ಒಂದು ಸರಿ ಮಾಡಿದರು, ಒಂದು ಸರಿ ಮಾಡುವಾಗ ನೋಡಿ ನೋಡಿ ಸಕ್ಸಸ್ ಆಗ್ತದೆ. ಒಂದು ಸಾರಿ ಮಾಡುವಾಗ ಅಷ್ಟು ಕ್ಲೀನ್ ಆಯಿತು ನೋಡಿ. ಇಲ್ಲದಿದ್ದರೆ ನಾವು ಕೈಯಲ್ಲಿ ತೆಗಿಬೇಕಾಗುತ್ತದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಧ್ಯಾಹ್ನಕ್ಕೆ ಮೀನು ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಮಾರ್ಕೆಟಿಗೆ ಹೋಗಿ ಮೀನು ತರಬೇಕು. ಯಾವ ಮೀನು ಸಿಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಮೀನು ತಂದಾದಮೇಲೆ ಅದಕ್ಕೆ ಮಸಾಲವನ್ನು ಕೂಡ ರೆಡಿ ಮಾಡಬೇಕು. ಹಾಗೆ ಇವಾಗ ಬೇಗನೆ ಮಾರ್ಕೆಟಿಗೆ ಹೋಗಿ ಮೀನನ್ನು ತೊಗೊಂಡು ಬರ್ತೇನೆ, ಮತ್ತು ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಮಾರ್ಕೆಟಿಗೆ ಹೋಗಿ ಬರೋಣ. ನೋಡಿ ಮೀನು ಇಟ್ಕೊಂಡು ಬಂದೆ. ಇವಾಗ ಮಳೆ ಅಲ್ವಾ, ಸ್ವಲ್ಪ ಕಡಿಮೆನೇ ಮೀನು ಬಂದಿದೆ. ನಾನು ಸ್ವಲ್ಪ ಎಂತ ಹೇಳ್ತಾರೆ ಸಿಲ್ವರ್ ಫಿಶ್ ಅದು ತೊಗೊಂಡೆ. ಹಾಗೆಯೇ ಅರ್ಧ kg ಬಂಗುಡೆ ತೊಗೊಂಡೆ. ಇವಾಗ ನಮಗೆ ಪದಾರ್ಥಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕ್ಲೀನ್ ಮಾಡಿ, ಒಮ್ಮೆ ಡಿಫ್ರೋಸ್ ಮಾಡಿ ತೊಳೆದು ಮತ್ತೆ ಅದನ್ನು ಐಸ್ ಮಾಡೋದು ಬೇಡ ಅಂತೇಳಿ. ಹಾಗಾಗಿ ಇವಾಗ ಪದಾರ್ಥಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇವಾಗ ಕ್ಲೀನ್ ಮಾಡೋದು. ನೋಡಿ ಬಂಗುಡೆ ಇಷ್ಟು ದೊಡ್ಡದು. ನೋಡಿ ಇದು ಐಸ್ ಮೀನಾದ ಕಾರಣ ಇದನ್ನು ಕ್ಲೀನ್ ಮಾಡಿ ಇಟ್ಟರೆ ಒಮ್ಮೆ ಡಿಫ್ರೋಸ್ ಆಗ್ತದೆ ಅಲ್ವಾ, ಮತ್ತೆ ಫ್ರೋಸ್ ಮಾಡಬೇಕು. ಅದರ ಬದಲು ಕ್ಲೀನ್ ಮಾಡದೇ ಇಟ್ಟರೆ ಟೇಸ್ಟಾಗೂ ಇರ್ತದೆ. ಇಲ್ಲಿ ಅರ್ಧ kgಗೆ 4 ಸಿಕ್ಕಿದೆ. ಇಲ್ಲಿ 1 kg ಈ ಬಳ್ಳೆಂಜಿರಿದೆ ಸಿಲ್ವರ್ ಫಿಶ್. ಹಾಗೆ ಇದರಿಂದ ಅರ್ಧ ಭಾಗವನ್ನು ಮಾತ್ರ ಇವಾಗ ನಾನು ಕ್ಲೀನ್ ಮಾಡೋದು. ಉಳಿದ ಅರ್ಧ ಮೀನನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಒಂದು ಅರ್ಧ kg ಆಗುವಷ್ಟು ಇವಾಗ ಸಾರು ಮಾಡಲಿಕ್ಕೆ, ಹಾಗೆಯೇ ಒಂದು ಅರ್ಧ kg ಆಗುವಷ್ಟು ಬಾಕ್ಸಲ್ಲಿ ಹಾಕಿಡ್ತೇನೆ. ಈ ಮೀನಲ್ಲಿ ಇದರ ಹೊರಗಡೆ ಈ ಥರದ್ದು ತುಂಬ ಜಾಸ್ತಿ, ಹಾಗಾಗಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಜಾಸ್ತಿ ಟೈಮ್ಸ್ ತಗೊಳ್ತದೆ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಹೊರಗಿರ್ತದಲ್ಲ ಕೆಲವೊಂದು ಮೀನಲ್ಲಿ ಇರ್ತದೆ ನೋಡಿ. ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ಅದನ್ನು ಇವಾಗ ಒಂದು ಟ್ರಿಕ್ಕಲ್ಲಿ ತೆಗಿತಾ ಇದ್ದಾರೆ. ಸಕ್ಸಸ್ ಆಗ್ತದಾ ನೋಡೋದು. ಒಂದು ಸಾರಿ ಮಾಡಿದೆ ನೋಡಿ, ಒಂದು ಸಾರಿ ಮಾಡಿದರು. ಒಂದು ಸಾರಿ ಮಾಡುವಾಗ ನೋಡಿ ನೋಡಿ ಸಕ್ಸಸ್ ಆಗ್ತದೆ. ಒಂದು ಸಾರಿ ಮಾಡುವಾಗ ಅಷ್ಟು ಕ್ಲೀನ್ ಆಯಿತು ನೋಡಿ. ಇಲ್ಲದಿದ್ದರೆ ನಾವು ಕೈಯಲ್ಲಿ ತೆಗಿಬೇಕಾಗುತ್ತದೆ. ನೀರು ತುಂಬಿಸೋದು ಮೀನಿನೊಟ್ಟಿಗೆ, ತೊಟ್ಟೆಗೆ ನೀರು ಹಾಕಿ ಮತ್ತೆ ಅಲ್ಲಿ ಶೇಕ್ ಮಾಡೋದು, ಮತ್ತೆ ಇಲ್ಲಿ ಶೇಕ್ ಮಾಡೋದು. ನೋಡಿ ಆ ಥರ ಶೇಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೇನೆ ಶೇಕ್ ಮಾಡಿದಾಗ ಎಷ್ಟು ಅದರದ್ದು. ಅದಕ್ಕೆ ಕನ್ನಡ ಹೆಸರೇ ಗೊತ್ತಿಲ್ಲ ನಮಗೆ. ತುಳುವಲ್ಲಿ ಪಡಸ್ ಅಂತ ಹೇಳ್ತಾರೆ ಅಲ್ವಾ, ಪಡಸ್ ಅಂತ ಹೇಳ್ತಾರೆ. ಆದರೆ ಕನ್ನಡದಲ್ಲಿ ಅದಕ್ಕೆ ಗೊತ್ತಿಲ್ಲ ಅಂತ ಹೆಸರು. ಹಾಗೆ ಗೊತ್ತಿರೋರು ಹೇಳಿ. ಅದರ ಹೊರಗೆ ಇರ್ತದೆ ಅಲ್ವಾ. ಇವಾಗ ನೋಡಿ ಆ ಥರ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಆಲ್ಮೋಸ್ಟ್ ಎಲ್ಲ ಹೋಯ್ತು. ಇದು ಸಕ್ಸಸ್ ಆಗ್ತದೆ, ವರ್ಕೌಟ್ ಆಗ್ತದೆ ನೋಡಿ. ಇಲ್ಲಾದರೆ ಒಂದೊಂದೇ ನಾವು ತೆಗಿಬೇಕಾಗ್ತದೆ. ಇವಾಗ ನೋಡಿ ಇನ್ನೊಂದು ಸಾರಿ ಮಾಡುವಾಗ ಎಲ್ಲ ಕ್ಲಿಯರ್ ಆದೀತು ಅಲ್ವಾ. ಹೌದು, ಇವಾಗ ನೋಡಿ 100ಕ್ಕೆ 90% ಹೋಗಿದೆ ನೋಡಿ. ಏನಿಲ್ಲ, ಇಲ್ಲಾಂದರೆ ಇದರಲ್ಲಿ ಒಂದೊಂದನೇ ನಾವು ತೆಗೆಯುವಾಗ ಜಾಸ್ತಿ ಟೈಮ್ ಬೇಕಾಗ್ತದೆ. ಇದು ಒಳ್ಳೆ ಟ್ರಿಕ್. ಯಾವುದರೆಲ್ಲ ಓದಿದ್ರಂತೆ ಆ ಥರ ಮಾಡಿ ಶೇಕ್ ಮಾಡಿದರೆ ಅದರದ್ದೆಲ್ಲ ಹೋಗ್ತದೆ, ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತೇಳಿ. ಹಾಗೆ ಟ್ರೈ ಮಾಡಿದ್ದು ಸಕ್ಸಸ್ ಆಯಿತು. ಇದು ಮೂರನೇ ಸಲ ಅದೇ ರೀತಿ ಮಾಡೋದು.
ಅಟ್ಲೀಸ್ಟ್ ಅಷ್ಟು ಮೀನನ್ನು ಕ್ಲೀನ್ ಮಾಡಬೇಕಿದ್ರೆ ಅರ್ಧ ಗಂಟೆ ಆದರೂ ಬೇಕಿತ್ತಲ್ವಾ ಅಲ್ವಾ ಜಾನ್? ಇವಾಗ ನೋಡಿ ಒಂದು 15 ನಿಮಿಷದಲ್ಲೇ ಆ ಕೆಲಸ ಮುಗೀತದೆ. ಇನ್ನು ಅದನ್ನು ಕಟ್ ಮಾಡಿದರೆ ಆಯಿತು. ಹೊರಗೆ ಕ್ಲೀನ್ ಮಾಡಲಿಕ್ಕೆ ಏನಿಲ್ಲ. ಇವಾಗ 3ನೇ ಬಾರಿಗೆ ಎಲ್ಲ ಹೋಗಿದೆ, ಎಂತ ಇಲ್ಲ, ಎಲ್ಲ ಹೋಗಿದ. ಹೌದು, ಇಲ್ಲಿದ್ದು ಇಲ್ಲ ನೋಡಿ, ಅದು ಇವಾಗ ಕಟ್ ಮಾಡ್ಲಿಕ್ಕೆ ಉಂಟು. ಅಲ್ಲ, ಅಲ್ಲಿದ್ದು ಹೋಗಿದೆ. ಒಂದು ಉಂಟು, ಪರವಾಗಿಲ್ಲ, ಆದರೂ ಈಸಿ ಆಯ್ತಲ್ವಾ? ಅದು ಮತ್ತೊಮ್ಮೆ ತೊಳೆಯುವ, ಕ್ಲೀನ್ ಮಾಡಿ ತೊಳೆಯುವಾಗ ಎಲ್ಲ ಹೋಗ್ತದೆ. ಅದು ಬಂಗುಡೆ ಮೀನಲ್ಲಿ ಕೂಡ ಒಂದೊಂದು ಇರ್ತದೆ, ಅದು ಪರವಾಗಿಲ್ಲ. ಅದೇ ದೊಡ್ಡ ಕೆಲಸ ಇತ್ತು ಅದರದ್ದು ತೆಗೆಯುವುದು. ನೋಡಿ, ಈಸಿ ಆಯಿತು. ಇನ್ನೂ ಬೇಗನೆ ಆಗ್ತದೆ ಕ್ಲೀನಿಂಗ್ ಕೆಲಸ. ಇಲ್ಲಿ ಕಟ್ ಮಾಡೋದು, ಕಟ್ ಮಾಡೋದು, ಅದರದ್ದು ಹೊರಗಿಂದು ತೆಗೆಯುವುದೇ ದೊಡ್ಡ ಕೆಲಸ ಇತ್ತು ಈ ಮೀನಲ್ಲಿ. ಹೀಗೆ ಕಟ್ ಮಾಡೋದು, ಅದಕ್ಕೋಸ್ಕರನೇ ನಾನು ತರ್ತಿರ್ಲಿಲ್ಲ, ಕಷ್ಟ ಉಂಟು ಅಂತ. ಇವಾಗ ಈಸಿ ಆಯ್ತಲ್ವಾ? ಇನ್ನೂ 2 ಸಾರಿ ಕಟ್ ಮಾಡಿ ಆದಮೇಲೆ ತೊಳೆದಾಗ ಕ್ಲೀನ್ ಆಗ್ತದೆ. ಹಾಗೆ ಇವಾಗ ಮೀನನ್ನು ತೊಗೊಂಡು ಬಂದೆ. ಹಾಗೆ ಫ್ರಿಜ್ಜಲ್ಲಿ ಇಡೋದನ್ನು ಫ್ರಿಜ್ಜಲ್ಲಿ ಇಟ್ಟಾಯಿತು. ಹಾಗೆಯೇ ಪದಾರ್ಥ ಮಾಡಲಿಕ್ಕೆ ಕೂಡ ತೆಗೆದಿಟ್ಟೆ. ಇವಾಗ ಮೀನನ್ನು ಜಾನ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನಿವಾಗ ಈ ಮೀನಿಗೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಇದಕ್ಕೆ ಮಸಾಲವನ್ನು ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ಇಲ್ಲಿ ನೋಡಿ, ಮೀನು ಸಾರು ಮಾಡಲಿಕ್ಕೆ ಇಲ್ಲಿ 10 ಒಣಮೆಣಸು, 6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ, 1 ನೀರುಳ್ಳಿ, 1/4 ಟೀ ಸ್ಪೂನ್ಗಿಂತ ಕಡಿಮೆ ಸಾಸಿವೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, 10 ಕಾಳುಮೆಣಸು, 1 ಚಿಟಿಕೆ ಓಂಕಾಳು, ಹಾಗೆಯೇ ಅರ್ಧ ಟೀ ಸ್ಪೂನ್ ಅರಸಿನ, ಹಾಗೆಯೇ 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಲಿಕ್ಕಿದೆ. ಇವಾಗ ಇದಕ್ಕೆ ಸ್ವಲ್ಪ ಮೆಂತೆಯನ್ನು ಹಾಕ್ತೇನೆ. ಮೆಂತೆಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಇಷ್ಟು ಮೆಂತೆಯನ್ನು ತೊಗೊಂಡಿದ್ದೇನೆ. ಇದನ್ನು ಫ್ರೈ ಮಾಡಿ ಹಾಕ್ತೇನೆ. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಇದು ಫ್ರೈ ಆದರೂ ಸಾಕು. ಹಾಗೆ ಇವಾಗ ಎಲ್ಲನೂ ರೆಡಿ ಆಯಿತು. ಇನ್ನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇದಕ್ಕೆ ನಾನು ಇವಾಗ ಹುಣಸೆ ಹುಳಿಯನ್ನು ಹಾಕೋದಿಲ್ಲ. ಮಾವಿನಕಾಯಿಯ ತುಂಡು ಒಣಗಿಸಿಟ್ಟದ್ದಿದೆ, ಅಥವಾ ಸ್ಟಾರ್ ಫ್ರೂಟ್ ಕೂಡ ಇದೆ, ಯಾವುದನ್ನಾದರೂ ಹಾಕ್ಬೋದು. ನೋಡಬೇಕು, ಇವಾಗಂತೂ ಸ್ಟಾರ್ ಫ್ರೂಟ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನೇ ಹಾಕಿ ನಾನಿಲ್ಲಿ ಸಾರು ಮಾಡ್ತೇನೆ. ಹಾಗಾಗಿ ಇಲ್ಲಿ ಹುಣಸೆ ಹಣ್ಣನ್ನು ನಾನು ಯೂಸ್ ಮಾಡೋದಿಲ್ಲ. ಇವಾಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ನೋಡಿ, ಇವಾಗ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಆಗ್ತಾ ಬಂತು. ನೋಡಿ, ಜಾನ್ ಅವರು ಮೀನನ್ನು ಕ್ಲೀನ್ ಮಾಡಿ ಕೊಟ್ಟು ಇದರ ಹೊರಗಿನ ಪಡಸು ತೆಗೀಲಿಕ್ಕೆ ಒಂದು ಈಸಿಯಾದ ಟ್ರಿಕ್ ಗೊತ್ತಾದ ಕಾರಣ ಇದನ್ನು ಬೇಗನೆ ಕ್ಲೀನ್ ಮಾಡಿ ಆಯಿತು. ಒಂದು ಅರ್ಧ ಗಂಟೆ ಕೆಲಸವನ್ನು 15 ನಿಮಿಷದಲ್ಲೇ ಮಾಡಿದರು. ಹಾಗೆ ಅದೊಂದು ಒಳ್ಳೆ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು. ಹಾಗೆ ಇವಾಗ ಮಸಾಲ ಕೂಡ ಗ್ರೈಂಡ್ ಆಗಿದೆ. ಇನ್ನು ಮಸಾಲವನ್ನು ತೆಗೆದು ಬೇಗನೆ ಕುದಿಸ್ಲಿಕ್ಕೆ ಇಡ್ತೇನೆ. ನೋಡಿ, ಮಸಾಲವನ್ನು ತೆಗೆದಾಯಿತು. ಇನ್ನು ಸ್ವಲ್ಪ ತೆಳು ಮಾಡಬೇಕು, ಸ್ವಲ್ಪ ದಪ್ಪ ಇದೆ. ಇವಾಗ ಇದಕ್ಕೆ ಬೇಕಾದ ನೀರುಳ್ಳಿ, ಹಾಗೆಯೇ ಧಾರೆ ಹುಳಿ ಅಂದರೆ ಸ್ಟಾರ್ ಫ್ರೂಟ್, ಮತ್ತು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತೇನೆ. ಶುಂಠಿಯನ್ನು ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ, ಹಾಗಾಗಿ ಇವಾಗ ಕಟ್ ಮಾಡಿ ಹಾಕಬೇಕು ಅಂತಿಲ್ಲ.
ಮೇಲ್ಗಡೆ ಇರೋದು ಹೆಚ್ಚಾಗಿ ಗಿಳಿ ತಿಂದು ಮುಗಿಸಿದೆ. ಇವಾಗ ಒಂದೆರಡು ಕೊಯ್ತೇನೆ, 3 ಕೊಯ್ದೆ. ಇವಾಗ ನೋಡಿ, ನೀರುಳ್ಳಿ, ಕಾಯಿಮೆಣಸು, ಸ್ಟಾರ್ ಫ್ರೂಟನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಇದರ ಜೊತೆಗೇ ತೊಗೊಂಡಿದ್ದೇನೆ. ಇವಾಗ ಎಲ್ಲವನ್ನು ಈ ಮಸಾಲಕ್ಕೆ ಹಾಕ್ತೇನೆ. ಇವಾಗ ನೋಡಿ, ಎಲ್ಲವನ್ನು ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಇನ್ನು ಇದು ಚೆನ್ನಾಗಿ ಬೇಯಲಿ. ನೋಡಿ, ಇವಾಗ ಮಸಾಲಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆಯೇ ನೀರುಳ್ಳಿ, ಸ್ಟಾರ್ ಫ್ರೂಟ್ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಇನ್ನು ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ. ಈ ಮೀನನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು. ಯಾಕೆಂದರೆ ಇದು ಬೇಗನೆ ಬೇಯ್ತದೆ. ಹಾಗೆಯೇ ಬೆಂದ ಮೇಲೆ ಮುಳ್ಳು ಸೆಪ್ರೇಟ್ ಮತ್ತು ಅದರ ಮಾಂಸ ಸೆಪ್ರೇಟ್ ಆಗ್ತದೆ. ಹಾಗಾಗಿ ಒಂದೇ ಒಂದು ಕುದಿ ಬಂದರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಇದನ್ನು ಕೆಳಗಿಡ್ತೇನೆ. ಮಧ್ಯಾಹ್ನದ ಮೀನು ಸಾರು ಮಾಡುವ ಒಂದು ಕೆಲಸ ಆಯಿತು. ಹಾಗೆಯೇ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ ಈ ಥರ ಮಾಡಿದರೆ. ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಶುಂಠಿಯನ್ನು ನಾನು ಕಡಿಯುವಾಗ ಹಾಕಿದರೆ ಆ ರಸದ ಒಂದು ಸ್ಮೆಲ್ ಚೆನ್ನಾಗಿ ಬರ್ತದೆ. ಕಟ್ ಮಾಡಿ ಹಾಕಿದರೆ ಅದು ಬೇಯುವಾಗ ಸ್ವಲ್ಪ ರಸ ಬಿಡ್ತದೆ, ಅಂದರೆ ಕಡಿಯುವಾಗ ಹಾಕಿದರೆ ಅದರ ಒಂದು ಟೇಸ್ಟೇ ಬೇರೆ ಬರ್ತದೆ. ಹಾಗಾಗಿ ಒಂದು ಟೇಸ್ಟ್ ಆದ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಮಧ್ಯಾಹ್ನದ ಒಂದು ಸಾರು ಮಾಡುವ ಕೆಲಸ ಆಯಿತು. ಇನ್ನೊಂದು ಪಲ್ಯ ಆಗಬೇಕು. ಸೋರೆಕಾಯಿ ಇದೆ. ಬನ್ನಿ ಇವಾಗ ಬೇಗನೆ ಸೋರೆಕಾಯಿಯನ್ನು ಕೊಯ್ದುಕೊಂಡು ಬರೋಣ. ದಿನ ಹೊತ್ತು ಸ್ವಲ್ಪ ಮಳೆ ಬಂತು, ಆಮೇಲೆ ಸ್ವಲ್ಪ ಬಿಸಿಲಾಗ್ತದೆ, ಸ್ವಲ್ಪ ಮೋಡ ಆಗ್ತದೆ, ಆದರೆ ಮಳೆ ಬರೋದಿಲ್ಲ. ಇವಾಗ ಚೆನ್ನಾಗಿ ಬಿಸಿಲಿದೆ ಅಂತೇಳಿ ಬಟ್ಟೆಯನ್ನು ತೊಗೊಂಡು ಹೋಗಿ ಒಣ ಹಾಕಿದರೆ ಕೂಡಲೇ ಮಳೆ ಬರ್ತದೆ. 2 ಸೋರೆಕಾಯಿ ಇದೆ, ಅದನ್ನು ಇವಾಗ ಕೊಯ್ದುಕೊಂಡು ಬರಬೇಕು. ಮೊನ್ನೆ ನೋಡಿ, ಇಲ್ಲೊಂದಿದೆ ಚಿಕ್ಕದು. ಇದು ನಮಗೆ ಕರೆಕ್ಟಾಗಿದೆ. ಇಷ್ಟು ದೊಡ್ಡದು ಪಲ್ಯ ಮಾಡಲಿಕ್ಕೆ ಬೆಳೀತಾ ಬಂದಿದೆ. ನೋಡಬೇಕು, ಇದು ಕಟ್ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಟ್ ಮಾಡಿ ನೋಡಬೇಕು ಹೇಗಿದೆ ಅಂತೇಳಿ. ಹಾಗೆ ಇಲ್ಲೊಂದಿದೆ, ಆದರೆ ಇದು ಫುಲ್ ಹಾಳಾಗಿದೆ ನೋಡಿ. ಇವಾಗ ಮೇಲ್ಗಡೆ ಹೋಗ್ತೇನೆ. ಅಲ್ಲಿ ಒಂದಿತ್ತು ಮೊನ್ನೆ, ಅದು ಹೇಗಾಗಿದೆ ಅಂತ ನೋಡೋಣ. ಎಷ್ಟು ಒಳ್ಳೆ ಬಿಸಿಲು ನೋಡಿ. ಮಳೆಗಾಲನ ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿ ಬಿಸಿಲಿದೆ. ನೋಡಿ, 2 ಕೊಯ್ದು ತಗೊಂಡು ಬಂದೆ. ಒಂದು ಚಿಕ್ಕದು, ಒಂದು ದೊಡ್ಡದು. ಇನ್ನೊಂದಿದೆ, ಇನ್ನೊಂದು 2 ದಿವಸದಲ್ಲಿ ಇನ್ನೊಂದು ಆಗ್ತದೆ. ಹಾಗೆ ಇವಾಗ ಒಂದನ್ನು ಕಟ್ ಮಾಡಿ ಬೇಗನೆ ಪಲ್ಯ ಮಾಡ್ತೇನೆ. ಸೋರೆಕಾಯಿ ಬಳ್ಳಿ ತೋಟದಲ್ಲಿ ಕೂಡ ಇದೆ. ತೋಟದಿಂದ ಮೇಲ್ಗಡೆ ಗುಡ್ಡೆಗೆ ಹೋದ್ರಲ್ಲಿ ಸೋರೆಕಾಯಿ ಆಗಿದೆ. ಹಾಗೆ ಇವಾಗ ತೋಟದಲ್ಲಿ ಆಗಿದೆ ಅಂತ ನೋಡ್ತಾ ಇದ್ದೇನೆ. ಕೆಲವೊಮ್ಮೆ ನಾವು ನೋಡದೆ ಬೆಳೆದು ಹೋದದ್ದೇ ಗೊತ್ತಾಗೋದಿಲ್ಲ.
ನೋಡಿ ಇದು ಸೋರೆಕಾಯಿ ಬಳ್ಳಿ. ಆದರೆ ಇಲ್ಲ, ಕೆಲವೊಮ್ಮೆ ನಾವು ನೋಡದಿರ್ತೇವೆ, ಅದು ಬೆಳೆದು ಹೋಗಿರ್ತದೆ. ಇಲ್ಲಿ ಕೂಡ ಒಂದು ಹಳದಿ ಕುಂಬಳಕಾಯದ್ದು ಬಳ್ಳಿ ಆಗಿದೆ. ಇದನ್ನು ಇನ್ನು ತೆಗೆಯುವುದು, ಯಾಕೆಂದರೆ ಕಳಿಸರಿ ಆದದ್ದು ಎಲ್ಲ ಹಾಳಾದ್ದು. ಒಂದೆರಡು ಮೂರು ಸಿಕ್ಕಿತ್ತಷ್ಟೇ ನೋಡಿ. ಹಳದಿ ಕುಂಬಳಕಾಯದ್ದು ಬಳ್ಳಿ. ಹಾಗೆಯೇ ಹುಲ್ಲು ಕೂಡ ಇದೆ, ಹುಲ್ಲು ಕೊಯ್ಯುವಾಗ ಅದೆಲ್ಲ ತೆಗಿಬೇಕಾಗ್ತದೆ. ಇವಾಗ ಈ ಸೋರೆಕಾಯಿಯಿಂದ ಪಲ್ಯ ಮಾಡ್ತೇನೆ. ಬೇಗನೆ ಇದನ್ನು ಕಟ್ ಮಾಡಿ ಪಲ್ಯ ರೆಡಿ ಮಾಡ್ತೇನೆ. ನೋಡಿ ಇಲ್ಲಿ ಇವಾಗ ಸೋರೆಕಾಯಿ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟದ್ದು ಸೋರೆಕಾಯಿ ಪಲ್ಯ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಇನ್ನೊಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಇವಾಗ ಮಧ್ಯಾಹ್ನ ಆಯಿತು. ನಾನು ಮಾಡಿದ ಪದಾರ್ಥದ ಟೇಸ್ಟ್ ಹೇಗಾಗಿದೆ ಅಂತೇಳಿ ನೋಡೋಣ. ಬಲ್ಲೆಂಜಿರ್ ಸಾರು ಇವಾಗ ನೋಡಿ ದಪ್ಪಾಗಿದೆ. ಆವಾಗ ತೆಳುವಿತ್ತು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಹೀಗೇನೆ. ಒಂದು ಕುದಿ ಬಂದರೂ ನೋಡಿ ಮೀನೆಲ್ಲ ಮುಳ್ಳೆಲ್ಲ ಬಿಟ್ಟಿದೆ. ಸೋರೆಕಾಯಿ ಪದಾರ್ಥ ಜೊತೆಗೆ ನನ್ನ ಇಷ್ಟದ ಪಲ್ಯ ಹಾಕಿದ ಲಿಂಬೆಕಾಯಿ ತುಂಡು. ಮಧ್ಯಾಹ್ನದ ಊಟ ರೆಡಿ ಆಯಿತು. ಇನ್ನು ನಾನು ಊಟ ಮಾಡ್ತೇನೆ. ಹಾಗೆಯೇ ಈ ಮೀನಿನ ಪದಾರ್ಥ ಕೂಡ ಟೇಸ್ಟಾಗಿ ಬಂದಿದೆ. ಹಾಗೆಯೇ ಸೋರೆಕಾಯಿ ಕೂಡ ಪಲ್ಯ ಮಾಡಿದ್ದೇನೆ. ಇವತ್ತಿನ ಈ ಒಂದು ಸಿಂಪಲಾದ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.